ರವಿ ಲಕ್ಷ್ಮಿ ಸಮರ ದಿನೇ ದಿನೇ ತೀವ್ರವಾಗ್ತಾ ಇದೆ. ನಿನ್ನೆಯಷ್ಟೇ ಸಿಟಿ ರವಿಯನ್ನ ಸುಮ್ಮನೆ ಬಿಡೋ ಮಾತೇ ಇಲ್ಲ ಅಂದಿದ್ದಂತ ಸಚಿವೆ ಪ್ರಧಾನಿ ಮೋದಿ ರಾಷ್ಟ್ರಪತಿ ಮುರ್ಮುವರೆಗೆ ಹೋಗ್ತೀನಿ ಅಂತ ಪ್ರತಿಜ್ಞೆ ಮಾಡಿದರು. ಇವತ್ತು ದಿಢೀರನೆ ರಾಜಕಾರಣಿಗಳ ಪವರ್ಫುಲ್ ಕಟ್ಟ ಕಡೆಯ ಅಸ್ತ್ರದ ಮೊರೆ ಹೋಗಿದ್ದಾರೆ. ಆಣೆ ಪ್ರಮಾಣಕ್ಕೆ ಧರ್ಮಸ್ಥಳಕ್ಕೆ ಬನ್ನಿ ಅಂತ ಸಿಟಿ ರವಿ ಮತ್ತವರ ಕುಟುಂಬಕ್ಕೆ ಸವಾಲಿನ ಆಹ್ವಾನ ಕೊಟ್ಟಿದ್ದಾರೆ. ಇದಕ್ಕೆ ರವಿ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಇದು ಸವಾಲು ಅಲ್ಲ, ಅಥವಾ ಅವರಿಂದ ನಾನು ಜವಾಬ್ದಾರಿ ಬಯಸಲ್ಲ. ನ್ಯಾಯಾಲಯದಲ್ಲಿ ನ್ಯಾಯ ಸಿಗಲಿ, ಆಮೇಲೆ ನಾನು ಮಾತಾಡ್ತೀನಿ. ದುರ್ಬುದ್ಧಿ ಇದ್ದಂತ ಮನುಷ್ಯನಿಂದ ನಾನು ಜವಾಬ್ದಾರಿ ಕೂಡ ಬಯಸೋದಿಲ್ಲ. ಹೆಸರು ಮೇಲೆ ನೀನ್ ಬಿದ್ರು ನೀನೇ ಹೋಗಿ ಸ್ನಾನ ಮಾಡಬೇಕು, ಹೆಸರು ನಿನ್ ಮೇಲೆ ಬಿದ್ರು ನೀನೇ ಹೋಗಿ ಸ್ನಾನ ಮಾಡಬೇಕು. ಸವಾಲು ಪ್ರತಿ ಸವಾಲು, ಏಟು ಎದಿರೇಟು. ಎಂಎಲ್ಸಿ ಸಿಟಿ ರವಿ ವರ್ಸಸ್ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕುರುಕ್ಷೇತ್ರ. ಇಬ್ಬರ ನಡುವೆ ಸದನದಲ್ಲಿ ನಡೆದ ಕದನ ಮಹಾಭಾರತ ಯುದ್ಧದಂತೆ ಮುಂದುವರಿತಾ ಇದೆ. ಸಿಟಿ ರವಿ ಆಕ್ಷೇಪಾರ್ಹ ಹೇಳಿಕೆ ಸಂಬಂಧ ನಿನ್ನೆಯಷ್ಟೇ ಸುಮ್ಮನೆ ಬಿಡೋ ಮಾತೇ ಇಲ್ಲ ಅಂತ ಶಪಥಗೈದಿದ್ದ ಸಚಿವೆ ಇವತ್ತು ಧರ್ಮಕ್ಷೇತ್ರದ ಮೊರೆ ಹೋಗಿದ್ದಾರೆ. ಸಿಟಿ ರವಿ ವರ್ಸಸ್ ಲಕ್ಷ್ಮಿ ಹೆಬ್ಬಾಳ್ಕರ್ ಕದನದಲ್ಲಿ ಆಣೆ ಪ್ರಮಾಣ. ಆ ಪದ ಬಳಸದಿದ್ರೆ ಧರ್ಮಸ್ಥಳದಲ್ಲಿ ಆಣೆ ಮಾಡೋಕೆ ಸವಾಲ್. ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ಭಕ್ತರ ವಿಷಯದಲ್ಲಿ ಮಾತ್ರವಲ್ಲ, ರಾಜಕಾರಣಿಗಳಿಗೂ ಭಾರೀ ಪ್ರಸಿದ್ಧ ಹಾಗೂ ಶಕ್ತಿಯುತ ದೇವ. ಯಾವಾಗೆಲ್ಲ ರಾಜಕಾರಣಿಗಳ ಬತ್ತಳಿಕೆಯ ಅಸ್ತ್ರಗಳು ಖಾಲಿಯಾಗುತ್ತೋ ಆಗ ನೆನಪಾಗುವ ಸ್ವಾಮಿಯೇ ಮಂಜುನಾಥ. ಸದ್ಯ ಸಿಟಿ ರವಿ ಲಕ್ಷ್ಮಿ ಹೆಬ್ಬಾಳ್ಕರ್ ಕದನದಲ್ಲಿ ಮಂಜುನಾಥನನ್ನ ಆಹ್ವಾನ ಮಾಡಿದ್ದಾರೆ. ಎಷ್ಟೇ ಕೇಳಿದ್ರೂ ನಾನ್ ಹಾಗೆ ಹೇಳೇ ಇಲ್ಲ ಅಂತಿರುವ ಸಿಟಿ ರವಿಗೆ ಈ ಬಾರಿ ಸಚಿವೆ ಆಣೆ ಪ್ರಮಾಣದ ಸವಾಲ್ ಹಾಕಿದ್ದಾರೆ. ಸದನದಲ್ಲಿ ಆ ಪದ ಬಳಸದೇ ಇದ್ರೆ ಧರ್ಮಸ್ಥಳಕ್ಕೆ ಬಂದು ಆಣೆ ಮಾಡಿ ಅಂತ ಆಹ್ವಾನವನ್ನ ಕೊಟ್ಟಿದ್ದಾರೆ. ಇದು ಸವಾಲು ಅಲ್ಲ, ಅಥವಾ ಅವರಿಂದ ನಾನು ಜವಾಬ್ದಾರಿ ಬಯಸಲ್ಲ. ಅಂತ ಒಂದು ದುರ್ಬುದ್ಧಿ ಇದ್ದಂತ ಮನುಷ್ಯನಿಂದ ನಾನು ಜವಾಬ್ದಾರಿ ಕೂಡ ಬಯಸೋದಿಲ್ಲ. ಆದರೆ ಜನರನ್ನ ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ, ಜನರ ಕಣ್ಣಿಗೆ ಮಣ್ಣೆರ್ಚುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವರ ಕಾರ್ಯಕರ್ತರಿಗೆ, ಅವರ ನಾಯಕರಿಗೆ ಏನು ದಿಕ್ಕನ್ನು ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ನೀವು ದೇವರನ್ನ ಬಹಳಷ್ಟು ನಂಬಿದ್ದೀರಾ ಸಿಟಿ ರವಿ ಅವರೇ. ಧರ್ಮಸ್ಥಳ ತಮ್ಮ ಊರಿಗೆ ತುಂಬ ಹತ್ತಿರ ಇದೆ. ಇಡೀ ರಾಜ್ಯದ ಜನ, ದೇಶದ ಜನ ಧರ್ಮಕ್ಕೆ ಇನ್ನೊಂದು ಹೆಸರು ಧರ್ಮಸ್ಥಳ ಅಂತ ಹೇಳ್ತೀವಿ. ಮಂಜುನಾಥನ ಮೇಲೆ ನೀವು ಪ್ರಮಾಣ ಮಾಡಿ ಹೇಳಿ. ನೀವು ಕೂಡ ನಿಮ್ಮ ಧರ್ಮಪತ್ನಿಯನ್ನು ಕರ್ಕೊಂಡು ಬನ್ನಿ ಮಂಜುನಾಥನ ದೇವಸ್ಥಾನಕ್ಕೆ. ನಾನು ಕೂಡ ನನ್ನ ಕುಟುಂಬವನ್ನು ಕರ್ಕೊಂಡು ಅಲ್ಲಿ ಬರ್ತೀನಿ. ನಿಮಗೆ ನೈತಿಕತೆ ಇದ್ದರೆ ಖಂಡಿತವಾಗ್ಲೂ ನೀವು ಅಲ್ಲಿ ಬನ್ನಿ. ಇದು ನಿಮಗೆ ನಾನು ಚಾಲೆಂಜ್ ಮಾಡ್ತಾ ಇಲ್ಲ. ಆದರೆ ಜನರ ಎದುರುಗಡೆ, ಯಾಕಂದರೆ ನೀವು ದೇವರನ್ನ ಬಹಳಷ್ಟು ನಂಬಿದ್ದೀರಾ, ದತ್ತಮಾಲೆಯನ್ನು ಹಾಕಿದ್ದೀರಾ, ದತ್ತಪೀಠಕ್ಕೆ ಹೋಗ್ತೀರಾ, ಬಾಯಿ ತೆಗೆದ್ರೆ ರಾಮನ ಹೆಸರನ್ನು ಹೇಳ್ತೀರಾ. ಅದಕ್ಕೆ ತಾವು ಬನ್ನಿ ಧರ್ಮಸ್ಥಳಕ್ಕೆ ಅಂತ ಕರೀತಾರೆ. ಹೆಬ್ಬಾಳ್ಕರ್ನ ಕೆಸರಿಗೆ ಹೋಲಿಸಿದ ಸಿಟಿ ರವಿ. ಇನ್ನು ಲಕ್ಷ್ಮಿ ಆಣೆ ಪ್ರಮಾಣ ಪಾಲಿಟಿಕ್ಸ್ಗೆ ಸಿಟಿ ರವಿ ತಿರುಗೇಟನ್ನ ಕೊಟ್ಟಿದ್ದಾರೆ. ದಿನಕ್ಕೊಂದು ಹೇಳಿಕೆ ಕೊಡೋರಿಗೆ ಪ್ರತಿಕ್ರಿಯೆ ಕೊಡಲ್ಲ, ನ್ಯಾಯಾಲಯದಲ್ಲಿ ನ್ಯಾಯ ಸಿಗಲಿದೆ ಆಮೇಲೆ ಮಾತನಾಡ್ತೀನಿ ಅಂತ ಹೇಳಿ ಆಣೆ ಪ್ರಮಾಣದ ಬಗ್ಗೆ ಪ್ರತಿಕ್ರಿಯಿಸೋಕೆ ನಿರಾಕರಿಸಿದ್ದಾರೆ. ನ್ಯಾಯಾಲಯದಲ್ಲಿ ನ್ಯಾಯ ಸಿಗಲಿ, ಆಮೇಲೆ ನಾನು ಮಾತಾಡ್ತೀನಿ. ಇವ್ರ ಅಟ್ರಾಸಿಟಿ, ಇವ್ರ ದೌರ್ಜನ್ಯ, ಇದನ್ನು ಕೂಡ ರಾಜ್ಯದ ಜನ ನೋಡಿದ್ದಾರೆ. ನಿನ್ನೆ ಒಬ್ಬರು ಹಿರಿಯರು ನನ್ನನ್ನು ಭೇಟಿ ಮಾಡಲಿಕ್ಕೆ ಬಂದವರು ಒಂದು ಮಾತು ಹೇಳಿದರು. ರವಿ, ನೀನು ತಿಳುವಳಿಸ್ತಾ ಇದೆಯಾ, ಬುದ್ಧಿವಂತ ಇದೆಯಾ, ಕೆಸರು ಮೇಲೆ ನೀನು ಬಿದ್ದರೂ ನೀನೇ ಹೋಗಿ ಸ್ನಾನ ಮಾಡಬೇಕು, ಕೆಸರು ನಿನ್ನ ಮೇಲೆ ಬಿದ್ದರೂ ನೀನೇ ಹೋಗಿ ಸ್ನಾನ ಮಾಡಬೇಕು, ಅದಕ್ಕೆ ಆದಷ್ಟು ಕೆಸರಿನಿಂದ ದೂರ ಇರು ಅಂತ ಹೇಳಿದ್ದಾರೆ. ಅಷ್ಟೇ ನಾನು ಹೇಳಕ್ಕೆ ಬಯಸ್ತೀನಿ. ಒಟ್ಟಾರೆ ಸಿಟಿ ರವಿ ವರ್ಸಸ್ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕುರುಕ್ಷೇತ್ರ ಮಹಾಭಾರತ ಯುದ್ಧದಂತೆ ಮುಂದುವರಿತಾ ಇದೆ. ದಿನಕ್ಕೊಂದು ಸವಾಲು ಪ್ರತಿ ಸವಾಲು, ಏಟು ಎದಿರೇಟು ಆರ್ಭಟಿಸ್ತಾ ಇದೆ. ಇದಕ್ಕೆ ಆ ಮಂಜುನಾಥನೇ ತಾರ್ಕಿಕ ಅಂತ್ಯವನ್ನ ಕೊಡಬೇಕಿದೆ. ಬೆಳಗಾವಿಯಿಂದ ಶ್ರೀಕಾಂತ್ ಜೊತೆ ಮಹಾರುದ್ರ, ನ್ಯೂಸ್ ಫಸ್ಟ್ ಚಿಕ್ಕಮಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.